ನಮಸ್ಕಾರ ವೀಕ್ಷಕರೇ. ಕಿರುತೆರೆ ಧಾರಾವಾಹಿಯಲ್ಲಿ ನಟಿಸಿ ನಿರ್ದೇಶನ ಮಾಡ್ತಿರುವಂತಹ ಆನಂದ್ ಹಾಗೆ ಮಿಸಸ್ ಆನಂದ್ ಅವರು ನಮ್ಮ ಅಡಿಗೆ ಮನೆಗೆ ಬರ್ತಿದ್ದಾರೆ. ಬರ್ಮಾಡ್ಕೋಣ. ಹಾಯ್. ಹಾಯ್. ಫೈನ್. ಹಾಯ್ ಯಶಸ್ವಿನಿ. ತುಂಬಾ ಖುಷಿ ಆಗ್ತದೆ ನೀವಿಬ್ರು ನಮ್ಮ ಅಡಿಗೆ ಮನೆಗೆ ಬಂದಿರೋದು. ಹೇಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇದೊಂದು ಈ ಸೈಂಟಿಸ್ಟ್ಗಳದ್ದು ಸೈನ್ಸ್ ಲ್ಯಾಬ್ ಇರುತ್ತಲ್ಲ ಆ ತರ ಫೀಲ್ ಆಗ್ತಾ ಇರ್ಬೇಕು ನನಗಲ್ಲ, ಇವಳಿಗೆ. ಯಾಕಂದ್ರೆ ಅವಳಿಗೆ ಅಡಿಗೆ ಗಿಡಿಗೆ ಎಲ್ಲಾನು ಎಕ್ಸ್ಪೆರಿಮೆಂಟ್, ಮನೇಲೂ ಈ ತರ ಎಕ್ಸ್ಪೆರಿಮೆಂಟ್ ನಡೀತಾ ಇರ್ತದೆ. ಸೊ ಇದೊಂದು ಸೈನ್ಸ್ ಲ್ಯಾಬ್. ಅಂದ್ರೆ ಅಡಿಗೆ ಮಾಡೋದಕ್ಕೆ ಬರಲ್ಲ ಯಶಸ್ವಿನಿಗೆ? ಇಲ್ಲ, ಮಾಡ್ತಾಳೆ. ಕೆಲವೊಂದು ತುಂಬಾ ಜಾಸ್ತಿ ಅಲ್ಲ, ಸ್ಮಾಲ್ ಐಟಮ್ಸ್ ಅಷ್ಟೇ. ಮ್ಯಾಗಿ, ರೊಟ್ಟಿ, ರೊಟ್ಟಿ ಕಲಿತಾ ಇದ್ದಾಳೆ. ಸೊ ಆನಂದ್ ಮಲ್ಟಿ ಟ್ಯಾಲೆಂಟೆಡ್. ಸೊ ಅಡಿಗೆ ಮಾಡೋದು ಹೇಳ್ಕೊಟ್ಟಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹೇಳ್ಕೊಡ್ತೀರಾ ಆನಂದ್? ಆಕ್ಚುಲಿ ಮನೆಯಲ್ಲಿ ನಮ್ ಡ್ಯಾಡಿ ತುಂಬಾ ಹೇಳ್ಕೊಡ್ತಾರೆ ಇವ್ರಿಗೆ ಆ ತರ ವಿಚಾರಗಳಲ್ಲಿ. ಸ್ಯಾಟರ್ಡೇ ಸಂಡೇಸ್ ಅವ್ರಿಗೆ ರಜಾ ಇದ್ದಾಗ, ಇನ್ ಬಾಕಿ ಡೇಸ್ ಅಲ್ಲಿ ನಮ್ಮಮ್ಮ ಹೇಳ್ಕೊಡ್ತಾರೆ. ನಡೀತಾ ಇದೆ ಕೋಚಿಂಗ್. ಎನಿವೇ ಇಟ್ಸ್ ರಿಯಲಿ ಗ್ರೇಟ್ ನೀವು ನಮ್ಮ ಅಡಿಗೆ ಮನೆಗೆ ಬಂದಿರೋದು. ಹಾಗೆ ಇಬ್ರಲ್ಲಿ ಮೊದಲನೇದಾಗಿ ಯಾರು ಅಡಿಗೆ ಮಾಡ್ತಿರೋದು? ಫಸ್ಟ್ ನಾನೇ ಮಾಡ್ಬಿಡ್ತೀನಿ. ಯಾಕಂದ್ರೆ ಫಸ್ಟ್ ಎತ್ಕೊಂತ ಸ್ವಲ್ಪ ನರ್ವಸ್ ಆಗಿ ಏನಾರ ಆಮೇಲೆ ದಡ ಬಿಡ ಅಂತ ಹೇಳ್ಬಿಟ್ರೆ ಎಲ್ಲ ನೀಟ್ ಆಗಿದೆ. ಐ ವಿಲ್ ಮೇಕ್ ಫಸ್ಟ್, ನೆಕ್ಸ್ಟ್ ಅವಳು ಬಂದು. ಸರಿ, ಓಕೆ, ಬನ್ನಿ ಯಶಸ್ವಿನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಆನಂದ್ ಏನ್ ಅಡ್ಗೆ ಮಾಡ್ತಾ ಇದ್ದೀರಾ? ಮೊದಲನೇದಾಗಿ ಸಾಬುದಾನ ದೋಸೆ ಅನ್ಬಿಟ್ಟು ಅಂತ. ಸಾಬುದಾನ ದೋಸೆ? ಹಾ, ಅದು ಐಟಮ್ಸ್ ಹೇಳ್ದಾಗ ಗೊತ್ತಾಗುತ್ತೆ ವೈ ಇಟ್ ಗಾಟ್ ದಟ್ ನೇಮ್ ಅನ್ಬಿಟ್ಟು ಅಂತ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: ನೆನ್ಸಿಟ್ಟಿರೋ ಸಬ್ಬಕ್ಕಿ, ಆಮೇಲೆ ಅಕ್ಕಿ ಹಿಟ್ಟು, ಕ್ಯಾರೆಟ್ ಸ್ವಲ್ಪ ತುರ್ಕೋಬೇಕು, ಆಮೇಲೆ ಇದು ಉಪ್ಪು ಗೊತ್ತಿದೆ ಎಷ್ಟು ಬೇಕೋ ಟೇಸ್ಟ್ ಅಷ್ಟು, ಕೊತ್ತಂಬರಿ ಸೊಪ್ಪು, ಆಮೇಲೆ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಮೊಸರು, ಕರಿಬೇವು, ಆಮೇಲೆ ಎಣ್ಣೆ. ಸೊ ಫಸ್ಟ್ ಇದನ್ನ ತಗೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮುಂಚೆ ಸ್ವಲ್ಪ ಕಾವಲಿ ಬಿಸಿ ಆಗ್ಬಿಡ್ಲಿ ಅಲ್ವಾ? ಓಕೆ. ಸೊ ಈಗ ಇದನ್ನ ತಗೊಳ್ತಕ್ಕಂಥದ್ದು ಫಸ್ಟು. ಆಮೇಲೆ ಈಗ ಅಕ್ಕಿ ಹಿಟ್ಟು, ಅದಾದ್ಮೇಲೆ ಕ್ಯಾರೆಟ್. ಸೊ ಬೇಸಿಕಲಿ ಇದು ಬೇರೆ ಎಲ್ಲಾ ದೋಸೆಗಿಂತ ನೋಡೋದಕ್ಕೆ ಡಿಫ್ರೆಂಟ್ ಆಗಿ ಕಾಣ್ತಾ ಇರುತ್ತೆ. ಇದೆಲ್ಲ ಇರೋದ್ರಿಂದ ಕಲರ್ಫುಲ್ ಆಗಿ ಒಂಥರ ಚೆನ್ನಾಗಿರುತ್ತೆ. ಮತ್ತೆ ನ್ಯೂಟ್ರಿಷನ್. ಹೌದು ಹೌದು ಹೌದು, ಖಂಡಿತ ಖಂಡಿತ. ಸಬ್ಬಕ್ಕಿ ತುಂಬಾ ತಂಪಲ್ಲ? ಹೌದು, ತುಂಬಾ ತಂಪ. ಉಪ್ಪು ಲಾಸ್ಟ್ ಅಲ್ಲಿ ಹಾಕೋಣ. ಕೊತ್ತಂಬರಿ ಎಲ್ಲ ಹಾಕ್ಬೋಣ. ಫುಲ್ ಚೆನ್ನಾಗಿ ಗಮ್ ಅಂತ ಇರುತ್ತೆ ವಾಸನೆ. ಸೊ ಇವ್ರ ಕಸಿನ್ ಬ್ರದರು ಕರಿಬೇವು. ಓಕೆನಾ? ಕಸಿನ್ ಸಿಸ್ಟರ್ ಮೆಣಸಿನ್ಕಾಯಿ. ಇವ್ರ 3 ಜನ ಮಾಮೂಲಿ ಒಗ್ಗರಣೆ ಅಂದ ತಕ್ಷಣ ಇವ್ರು ಇದ್ಬಿಡ್ಲೇಬೇಕು, ಇಲ್ಲ ಅಂತಂದ್ರೆ ಇದಿಲ್ಲ. ಸೊ ಖಾರ ಜಾಸ್ತಿ ಬೇಕು ಅನ್ನೋರು ದೇ ಕ್ಯಾನ್ ಜಸ್ಟ್ ಥಿಂಕ್. ಬಟ್ ನೀವು ತುಂಬಾ ಹಾಕಿದ್ರಾ? ಕರೆಕ್ಟ್ ಹಾಕಿದ್ರಾ? ಇಲ್ಲ, ನಂಗೆ ಸ್ವಲ್ಪ ಖಾರ ಚೆನ್ನಾಗಿರಲಿ, ಸ್ಪೈಸಿ ಆಗಿರುತ್ತೆ ಅನ್ಬಿಟ್ಟು ಅಂತ. ಆಮೇಲೆ ಕಾಯಿ ತುರಿ. ವಿಶೇಷ ಕಾಯಿ ತುರಿ ಹಾಕ್ತಿರೋದಲ್ಲ? ಹೌದು, ಕಾಯಿ ತುರಿ ವಿಶೇಷ. ಬೇಸಿಕಲಿ ಡಿಶ್ ಒಂದ್ ಸ್ವಲ್ಪ ವಿಶೇಷ ಅಂತಾನೆ ಹೇಳ್ಬೋದು. ಆಮೇಲೆ ಮೊಸರು ಅಷ್ಟೇ. ಉಪ್ಪು ಅಥವಾ ಸಾಲ್ಟ್ ಯಾವ್ದು ಬೇಕಾದ್ರೆ ಹಾಕ್ಬೋದು. ಓಕೆನಾ? ಕಡಿಮೆ ಆಯ್ತು ಅನ್ಸಿಲ್ಲ? ಇಲ್ಲ, ಹಾಕ್ತೀನಿ. ಇಲ್ಲ, ನನ್ನ ಕೈಯಲ್ಲಿ ಸ್ವಲ್ಪ ಉಪ್ಪು ಯಾವಾಗ್ಲೂ ಕಮ್ಮಿನೇ. ನನ್ನ ಲಾಜಿಕ್ ಏನಂದ್ರೆ ಬೇಕಾದ್ರೆ ಬೇಕಾದ್ರೆ ಹಾಕೋಬಹುದು, ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡೋಣ ಥಿಂಗ್. ಅದಕ್ಕೆ ನಾನು ಸ್ವಲ್ಪ ಕಮ್ಮಿನೇ ಹಾಕ್ತೀನಿ. ನೋಡ್ಕೊಂಡು ಬೇರೆಯವ್ರು ಹಾಕ್ಬೋದು. ಕಲ್ಸ್ಬೇಕಿದೆ ನಾವು ಸ್ವಲ್ಪ. ಆನಂದ್, ನೀವೆಲ್ಲ ಪ್ರೊಸೆಸಿಂಗ್ ಮಿಕ್ಸಿಂಗ್ ಮಾಡೋ ಸ್ಟೈಲ್ ನೋಡಿದ್ರೇನೆ ತುಂಬಾ ಮನೆಯಲ್ಲಿ ಅಡ್ಗೆ ಮಾಡ್ತೀರಾ. ನಂಗೆ ಆಕ್ಚುಲಿ ಈ ಅಡಿಗೆ ಮಾಡೋದು ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಮೊದ್ಲಿಂದಾನು ಅಷ್ಟೇನೆ. ಯಾಕಂದ್ರೆ ಇದು ಒಂಥರ ಆರ್ಟ್. ರಿಯಲಿ ಹೇಳ್ಬೇಕು ಅಂತಂದ್ರೆ ಏನೋ ಸುಮ್ಮನೆ ಹೇಳ್ಬಿಡ್ತಾರೆ ಅಷ್ಟೇ, ಏನ್ ಅಡಿಗೆ ಮಾಡೋದು ದೊಡ್ಡ ವಿಷಯ ಅನ್ಬಿಟ್ಟು ಅಂತ. ಆಕ್ಚುಲಿ ಇದಕ್ಕೂ ತುಂಬಾನೇ ಬ್ರೈನ್ ಬೇಕು, ಆ ಲೆಕ್ಕಾಚಾರಗಳು ಚೆನ್ನಾಗಿ ಗೊತ್ತಿರಬೇಕು. ಒಂದ್ ಸ್ವಲ್ಪ ನೀರು ಬೇಕಾಗುತ್ತೆ. ದೋಸೆ ಆಗಿದ್ರಿಂದ ಜಾಸ್ತಿ ನೀರ್ ಹಾಕೋಬೇಕಾ? ಹಾಕೋಬೇಕು. ಒಂದೊಂದೇ ರೌಂಡ್ ಕಲ್ಸಿ 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 ಮಾಡ್ಕೊಳ್ಳೋಣ. ನಾನು ಹಾಕ್ತಾ ಇಲ್ಲ. ಬೇಗ ಹಂಗ್ ಮಾಡಿ, ಬೆಟ್ರ್ ಕೆಲಸ. ಸೊ ಏನಾಗ್ತದೆ, ನಂಗೆ ಮೊದ್ಲಿಂದಾನು ಅಷ್ಟೇನೆ ನಮ್ಮ ಅಜ್ಜಿ ಅವರೆಲ್ಲ ಹಬ್ಬ ಟೈಮಲ್ಲೆಲ್ಲ ಏನೋ ಒಬ್ಬಟ್ಟು ಮಾಡಕ್ ಕೂತ್ಕೊಂಡಾಗ ಆ ಒಬ್ಬಟ್ಟನೆಲ್ಲ ಕವರ್ ಮೇಲೆಲ್ಲ ಹಿಂಗ್ ಅಂಟ್ಬಿಟ್ಟು ಹಿಂಗ್ ಹಾಕಿ ಆ ಕವರ್ ಎಲ್ಲ ತೆಗಿಯೋರಲ್ಲ, ಅದ್ ನೋಡಕ್ ತುಂಬಾ ಖುಷಿ. ಆಮೇಲೆ ಬೇರೆ ಊರುಗಳಿಗೆ ಶೂಟಿಂಗ್ ಹೋದಾಗ್ಲೂ ಅಷ್ಟೇನೆ. ಈ ಕೇರಳ ಎಲ್ಲ ನಾವು ಮಲಯಾಳಂ ಫಿಲ್ಮ್ ಶೂಟಿಂಗ್ ಹೋಗಿದ್ದಾಗ ಪುಟ್ಟು ಅಂತೆಲ್ಲ ಮಾಡೋರು. ಈ ಬಾಳೆ ಎಲೆನೆಲ್ಲ ಇದ್ ಮಾಡ್ಬಿಟ್ಟು ಅದ್ ಹಂಗೆ ಒಳ್ಳೆ ಒಳಗಿಡೋರು. ಇಟ್ಸ್ ಆಲ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಒಂದು ಒಳ್ಳೆ ಕಲೆ ಅಂತ ಹೇಳ್ತೀನಿ ನಾನು ಅದನ್ನ. ಹಾಗೆ ಆನಂದ್, ಯು ಆರ್ ವೆರಿ ಟ್ಯಾಲೆಂಟೆಡ್ ಆಕ್ಟರ್. ನಾನು ನಿಮ್ಮನ್ನ ಸಿಕ್ಕಿದಾಗ ಇಮಿಡಿಯೇಟ್ ಆಗಿ ಫಸ್ಟ್ ಹೇಳಿದ್ದು ವರ್ಡೇ ಇದು, ವೆರಿ ಟ್ಯಾಲೆಂಟೆಡ್. ಇಟ್ಸ್ ಅ ಕಾಂಪ್ಲಿಮೆಂಟ್. ಇವಾಗ ಉಪ್ಪು ಇನ್ನೊಂಚೂರು ಬೇಕನ್ಸುತ್ತೆ, ಹಾಕೋಣ. ಅದೇನ್ ಗೊತ್ತಾಗತ್ತೆ? ಕಾಣಿಸುತ್ತಾ? ಇಲ್ಲ, ಯಾಕಂದ್ರೆ ನೀರು ಅಂಶ ಸ್ವಲ್ಪ ಆಯ್ತಲ್ವಾ, ಸೊ ಸ್ವಲ್ಪ ಕಮ್ಮಿ ಆಗಿರುತ್ತೆ ಅನ್ನಿಸ್ತು ನನಗೆ.
ಸೊ ಹಾಗಾಗಿ ಈ ಥರ ಡಿಫ್ರೆಂಟ್ ಡಿಶಸ್ ಅದು ನೋಡೋದು ಎಕ್ಸ್ಪೆರಿಮೆಂಟ್ ಮಾಡೋದು ಮನೇಲೂ ತಲೆ ತಿಂತಾ ಇರ್ತೀನಿ. ನಾವು ಅಮ್ಮಂಗೂ ಅಷ್ಟೇ, ನಮ್ಮ ಅಜ್ಜಿ ಮನೆಗೆ ಹೋದ್ರು ಅಷ್ಟೇ, ಯಾವ್ದಾದ್ರು ಏನಾದ್ರು ಒಂದು ಡಿಶ್ ಸಪ್ರೇಟ್ ಆಗಿರೋದು ಸ್ಪೆಷಲ್ ಆಗಿರೋದು ಮಾಡ್ಲೇಬೇಕು ಅವರು. ಆ ಥರ. ನೀರ್ ಸಾಕಲ್ಲ? ನೀರ್ ಸಾಕು. ಈಗ ಜೈ ಗಣೇಶ ಅಂತ ಎಕ್ಸ್ಪೆರಿಮೆಂಟ್ ಶುರು ಮಾಡ್ಬಿಡೋಣ. ಹೌದು, ನಿಮ್ಮ ಸಿನಿಮಾಗಳೆಲ್ಲ ಗಣೇಶನಿಂದಾನೇ ಶುರುವಾಗಿದೆ, ಹೆಸರಿನಿಂದ. ಗಣೇಶ, ಗೌರಿ ಗಣೇಶ. ಸೊ ಆ ಗಣೇಶಂಗೂ ನಂಗೂ ಒಂಥರ ಅವಿನಾಭಾವ ಸಂಬಂಧ, ಒಂಥರ ಅಟ್ಯಾಚ್ಮೆಂಟ್ ಅಂತಾರಲ್ಲ ಆ ಥರ. ಸೊ ನಾವು ಮಾತಾಡ್ಬೇಕಾದ್ರೂ ಒಂದ್ಸಲ ಕೇಳಿದ್ದೆ, ಗಣೇಶ ಕಂಡ್ರೆ ತುಂಬಾ ಪ್ರೀತಿನ. ಹೌದು. ನಮ್ಮ ಫಿಲ್ಮ್ ಅಲ್ಲೂ ಅಷ್ಟೇ. ಈಗ ನೆಕ್ಸ್ಟ್ ನಮ್ದು 5 Idiots ಅಂತ ಫಿಲ್ಮ್ ಬರ್ತಾ ಇದೆ. ನನ್ನ ಫಸ್ಟ್ ಡೆಬ್ಯೂ ಡೈರೆಕ್ಷನ್ ವೆಂಚರ್ ಅದು. ಸೊ ಆ ಫಿಲ್ಮ್ ಓಪನಿಂಗ್ ಅಷ್ಟೇ, ಇಟ್ಸ್ ಓಪನ್ಸ್ ವಿತ್ ಗಣೇಶ. ಆಮೇಲೆ ನಾನು ಮುಂದೆ ಮಾಡಿದಂಥ ಒಂದು ಸೀರಿಯಲ್ ಅಷ್ಟೇ, ಸಾಂಗ್ ಎಲ್ಲ, ಟೈಟಲ್ ಸಾಂಗ್ ಎಲ್ಲ ಗಣೇಶನ ಮೇಲೆ ಶುರು ಆಗೋದು. ಸೊ ಒಂದು ರೀತಿಯಾದಂಥ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ಗಣೇಶ ಅಂದ ತಕ್ಷಣ. ಆಮೇಲೆ ಚಿಕ್ಕ ವಯಸ್ಸಿಂದನೂ ಮಕ್ಕಳಿಗೆ ಯಾರಿಗೆ ಇರ್ಬೋದು, ಅವ್ರಿಗೆಲ್ಲ ಇನ್ಸ್ಪಿರೇಷನ್ನೇ ಗಣೇಶ. ಹೌದು, ಯಾಕಂದ್ರೆ ಒಂಥರ ಕಿಡಿಶ್ ಬಾಯಿಶ್ ಗಾಡ್ ಅಂತಂದ್ರೆ ಅವನೊಬ್ನೇ. ಹಾಗಾಗಿ ತುಂಬಾ ಖುಷಿ ಆಗುತ್ತೆ. ಓಕೆ, ಎಣ್ಣೆ ಹಾಕ್ತೀರಾ? ಯಶಸ್ವಿನಿ, ಆನಂದ್ ಇಸ್ ವೆರಿ ಟ್ಯಾಲೆಂಟೆಡ್, ವೆರಿ ಫೇಮಸ್, ವೆರಿ ಪಾಪ್ಯುಲರ್. ಆನಂದ್ ನನಗೆ ತುಂಬಾ ಮಲ್ಟಿ ಟ್ಯಾಲೆಂಟೆಡ್. ಚಿಕ್ಕ ವಯಸ್ಸಲ್ಲಿ ಇನ್ಸ್ಪಿರೇಷನ್. ನಾವೆಲ್ಲ ಸ್ಕೂಲ್ ಹೋಗ್ಬೇಕಾದ್ರೆ ಆನಂದ್ ತುಂಬಾ ವೆರಿ ಆಕ್ಟಿವ್ ಕಿಡ್ ಆಕ್ಟರ್. ಸೊ ಇದಾಯ್ತಾ? ಆಲ್ಮೋಸ್ಟ್ ಡನ್ ಇವಾಗ. ಸೊ ಸರ್ವಿಂಗ್ ಪ್ಲೇಟ್ ತೊಗೊಳ್ಳೋಣ. ಸೊ ಇದೇನು ಅಂತಂದ್ರೆ, ವಿಲ್ ಮೇಕ್ ಸಮ್ ಪೀಸಸ್ ಲೈಕ್ ದಿಸ್, ಸೊ ದಟ್ ವೆರೈಟಿಯಾಗಿ ಸರ್ವ್ ಮಾಡ್ಬೋದು ನಾವು. ಅಷ್ಟೇ ಪೀಸ್ ಮಾಡ್ಬೇಕು. ಅಂದ್ರೆ ಹೇಳಿದ್ನಲ್ಲ, ಇಟ್ಸ್ ಅನ್ ಆರ್ಟ್ ಅಂದ್ಬಿಟ್ಟು ಅಂತ. ಸೊ ಡಿಸೈನ್ ಆಗಿ ನಾವು ಪ್ರೆಸೆಂಟೇಷನ್ ಮಾಡ್ತಕ್ಕಂಥದ್ದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ. ಸೊ ನಿಮ್ಮ ಸಾಬುದಾನ ದೋಸೆ ಈಗ ರೆಡಿ ಆಗ್ತಕ್ಕಂಥದ್ದು. ಓಕೆ, ಈಗ ರೆಡಿ ಆಗಿದೆ. ಯಶಸ್ವಿನಿ ಅವ್ರನ್ನ ಟೇಸ್ಟ್ ಮಾಡಕ್ ಕರ್ಬೇಡ? ಯಾ ಶೋರ್, ಡೆಫಿನೆಟ್ಲಿ. ಲ್ಯಾಬ್ ಅಲ್ಲಿ ಪ್ರಿಪೇರ್ ಆಗಿರುವಂತ ದೋಸೆ ಟೇಸ್ಟ್ ಮಾಡೋದಕ್ಕೆ ರೆಡಿ ಆಗಿದೆ. ನಾವು ಮನೇಲಿ ಯಾವಾಗಲೂ ಟೇಸ್ಟ್ ಮಾಡ್ತಾನೆ ಇರ್ತೀವಿ. ನಾವು ಮಾಡಿರೋ ಎಕ್ಸ್ಪೆರಿಮೆಂಟ್ ನ ನೀವು ಟೇಸ್ಟ್ ಮಾಡಿ ಯಾವ ತರ ಇದೆ ಅಂದ್ಬಿಟ್ಟು ಅಂತ. ನೀವು ಫಸ್ಟ್ ಬೈಟ್ ತಗೊಂಡು ಹೇಳ್ಬೇಕು ಹೌ ಇಟ್ ಈಸ್ ಅಂದ್ಬಿಟ್ಟು ಅಂತ, ಪ್ಲೀಸ್. ಥ್ಯಾಂಕ್ ಯು. ಫ್ರೆಂಡ್ಸ್, ಬಿಸಿ ಬಿಸಿ ಆಗಿರೋ ಸಾಬುದಾನ ದೋಸೆ ರೆಡಿ ಆಗಿದೆ. ಸಾಬುದಾನ ದೋಸೆ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಸಬ್ಬಕ್ಕಿ, ಅಕ್ಕಿ ಹಿಟ್ಟು, ಕ್ಯಾರೆಟ್, ಉಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹಸಿಮೆಣಸಿನಕಾಯಿ, ಮೊಸರು, ಕರಿಬೇವು ಮತ್ತು ಎಣ್ಣೆ. ಮಾಡುವ ವಿಧಾನ: ಬೌಲ್ಗೆ ನೆನೆಸಿದ ಸಬ್ಬಕ್ಕಿ, ಅಕ್ಕಿ ಹಿಟ್ಟು, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನಕಾಯಿ, ಕಾಯಿ ತುರಿ, ಮೊಸರು, ಉಪ್ಪು ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಕಲಸಿಕೊಂಡು ಎಣ್ಣೆ ಸವರಿದ ತವಾದ ಮೇಲೆ ದೋಸೆ ಹುಯ್ದು ಬೇಯಿಸಿದ್ರೆ ಸಾಬುದಾನ ದೋಸೆ ಸವಿಯಲು ಸಿದ್ಧ.